ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇದೆ. ಅದ್ರ ಜೊತೆಗೆ ತೆಂಗಿನಕಾಯಿ ವಿಡಿಯೋಗಳನ್ನ ಕೂಡ ಹಾಕಿದ್ದೀವಿ. ತೆಂಗಿನಕಾಯಿ ರೇಟ್ ಕೂಡ ಇವತ್ತಿನ ದಿನದಲ್ಲಿ ನೀವು ನೋಡಬಹುದು. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಬೇಕು ಅಂತಲೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ಆಲೂಗಡ್ಡೆ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ರೇಟ್ ಕೂಡ ನೋಡ್ತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 1/10/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇವತ್ತು ಅರೈವಲ್ಸು ಕಡಿಮೆ ಬಂದಿದೆ. ಅದ್ರ ಜೊತೆಗೆ ಸೈಜ್ ವೈಸ್ಗಳ ರೇಟ್ ಕೂಡ ಹಾಕಿದ್ದೀನಿ. ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 14 ರೂಪಾಯಿ ಕೆಜಿ ಇದೆ. 1400 ರೂಪಾಯಿ ಆಗುತ್ತೆ. ನೋಡಬಹುದು ಆಲೂಗಡ್ಡೆ ಕೂಡ ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ ರೀ. ನೋಡಬಹುದು, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇನ್ನು ತನಕ ನೋಡಿ. ನೋಡಿ 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ. ಸೈಜ್ಗಳನ್ನ ನೋಡಬೇಕಾಗತ್ತೆ. ಮೀಡಿಯಮ್ ಸೈಜೆಲ್ಲ ಇದ್ದಾವೆ, ಮುಕ್ಕಲು ಮತ್ತು ಮೀಡಿಯಮ್ ಎಲ್ಲದೂ ಇದ್ದಾವೆ. ಚೆನ್ನಾಗಿದ್ದಾವೆ, ಫ್ರೆಶ್ ಆಗಿದೆ. ನೋಡಬಹುದು ಆಲೂಗಡ್ಡೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆ 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ. ಹಾಸನ್ ಆಲೂಗಡ್ಡೆ, ಇದಕ್ಕೆ ಬೇಬಿ ಪೊಟ್ಯಾಟೊ ಅಂತಾರೆ. ಹಾಗೆಯೇ ಚಿಕ್ಕ ಸೈಜಲ್ಲಿದೆ ನೋಡಬಹುದು. ಹಾಗಾಗಿನೇ ಬೇಬಿ ಪೊಟ್ಯಾಟೊ ಆಲೂಗಡ್ಡೆ 17 ರೂಪಾಯಿಗೆ 1 ಕೆಜಿ ಸಿಗ್ತಾ ಇರೋಂಥದ್ದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ 1 ಕೆಜಿ. 1900 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು 1900 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಹಾಗೆಯೇ 19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ನೋಡಬಹುದು ಸೈಜ್ ಕೂಡ ಚೆನ್ನಾಗಿದ್ದಾವೆ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ರೇಟು ನೋಡಬಹುದು. ಆ್ಯಂಡ್ ಅರೈವಲ್ಸ್ ಕಡಿಮೆ ಬಂದಿರೋದ್ರಿಂದ ರೇಟ್ ಕೂಡ ಜಾಸ್ತಿ ಆಗಿರೋವಂಥದ್ದು ನೋಡಬಹುದು. ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೋಡ್ಬೋದು. ಸೈಜ್ಗಳನ್ನ ನೋಡಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಯಾರಿಗೆಲ್ಲ ಬೇಕು ಅಂದವರು ನೀವು ಇವತ್ತು ಕಾಲ್ ಮಾಡಿದ್ರೆ ಬೈ ಚಾನ್ಸ್ ಸಿಗದೆ ಇದ್ರೂ ನಾಳೆ ರಜೆ ಇರುತ್ತೆ. ಯಶವಂತಪುರ ಮಾರ್ಕೆಟು ನಾಡಿದ್ದು ಓಪನ್ ಇರುತ್ತೆ. ಶುಕ್ರವಾರ ಎಂದಿನಂತೆ ಓಪನ್ ಇರುತ್ತೆ. ಇವತ್ತು ಇದು 19 ರೂಪಾಯಿ ಕೆಜಿ ಇದೆ. 1900 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ಹಾಸನ ಆಲೂಗಡ್ಡೆ. ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ. ಇವತ್ತಿನ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಈ ರೀತಿ ನಡೀತಾ ಇದೆ. ಸೊ ಇವತ್ತು ಯಾರೆಲ್ಲ ಆ ಯಶವಂತಪುರ ಮಾರ್ಕೆಟ್ಗೆ ರೈತರು ತಂದಿದ್ದಾರಲ್ವ ಅವರಿಗೆಲ್ಲ ಒಳ್ಳೆ ಲಾಭ ಅಂತಲೇ ಹೇಳ್ಬಹುದು. ಇದು ನೋಡ್ಬೋದು, ಇದು 22 ರೂಪಾಯಿಗೆ 1 ಕೆಜಿ. 1 ಕ್ವಿಂಟಲ್ಗೆ 2200 ರೂಪಾಯಿ ಆಗುತ್ತೆ. ಇದು ಕೂಡ ಹಾಸನ ಆಲೂಗಡ್ಡೆ 22 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 2200 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ನೋಡಬಹುದು ಹಾಗೆಯೇ ಫ್ರೆಶ್ ಆಗಿದೆ ಆಲೂಗಡ್ಡೆ ಕೂಡ. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ. ಸೈಜ್ ಕೂಡ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆ 23 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪಾಯಿ ಆಗುತ್ತೆ. ಆಲೂಗಡ್ಡೆ ರೇಟು ಜಾಸ್ತಿ ಆಗಲ್ವಾ ಅಂತ ಕೇಳ್ತಿದ್ರಲ್ವ. ನೋಡಬಹುದು ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋಂಥದ್ದು. 23 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 2300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಸೈಜ್ಗಳು ನೋಡಬೇಕಾಗತ್ತೆ, ಶೇಪ್ಗಳನ್ನ ನೋಡಬೇಕಾಗತ್ತೆ. ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ವೋ ಎಲ್ಲದೂ ನೋಡಬೇಕಾಗತ್ತೆ. ಯಾವ ಮಣ್ಣಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 25 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಇದು 2500 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು ಕೂಡ ಹಾಸನ್ ಟಾಪ್ ರೇಟ್ ಆಲೂಗಡ್ಡೆ ಇದೆ. ಇದು ನೋಡಬಹುದು ಫ್ರೆಶ್ ಆಗಿದೆ ಆ್ಯಂಡ್ ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥದ್ದು. ಹಾಗೆಯೇ ಶೇಪ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಹಾಗಾಗಿನೇ ನಿಮಗೆ 25 ರೂಪಾಯಿಗೆ 1 ಕೆಜಿ. ಸೈಜ್ ಬಿಗ್ ಸೈಜೆಲ್ಲ ಇದ್ದಾವೆ ನೋಡಬಹುದು. ಆ್ಯಂಡ್ 25 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 2500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇವತ್ತಿನ ದಿನದಲ್ಲಿ ಮಾರ್ಕೆಟ್ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ನಲ್ವ. 25 ರೂಪಾಯಿಗೆ 1 ಕೆಜಿ ಆಲೂಗಡ್ಡೆ ಸಿಗ್ತಾ ಇರೋವಂಥದ್ದು. 1 ಕ್ವಿಂಟಲ್ಗೆ 2500 ರೂಪಾಯಿ ಆಗುತ್ತೆ. ನೋಡಿಕೊಂಡು ರೈತರು ಯಾರೆಲ್ಲ ಆಲೂಗಡ್ಡೆ ಬೆಳೆದಿದ್ದಾರಲ್ವ ನೀವು ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ಆಲೂಗಡ್ಡೆ ರೇಟ್ ಜಾಸ್ತಿ ಆಗಿದೆ. ನಿನ್ನ ಮಾರ್ಕೆಟ್ ನಾಳೆ ರಜೆ ಇರೋದ್ರಿಂದ ನಾಡಿದ್ದು ಏನಾಗುತ್ತೋ ಗೊತ್ತಿಲ್ಲ. ಎಷ್ಟು ಅರೈವಲ್ಸ್ ಮೇಲೇ ಡಿಪೆಂಡ್ ಆಗೋದು. ಇವತ್ತು ಅರೈವಲ್ಸ್ ಕಡಿಮೆ ಬಂದಿದೆ. ಹಾಗಾಗಿನೇ ಎಲ್ಲದ್ರ ಮೇಲೂ ರೇಟು ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು. ಆ್ಯಂಡ್ ತುಂಬ ಜನ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಯಶವಂತಪುರ ಮಾರ್ಕೆಟ್ ಕ್ಲೋಸ್ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ ಓಪನ್ ಇದೆ. ಬಟ್ ರೇಟ್ ನೋಡಬಹುದು. ರೇಟ್ ನೋಡ್ಕೊಳ್ಳಿ ಎಷ್ಟು ಬಂದಿದೆಯೋ ಅರೈವಲ್ಸಲ್ಲಿ
ಆಲೂಗಡ್ಡೆಗೆ ಒಳ್ಳೆ ರೇಟೇ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಟಾಪ್ ರೇಟ್ 25 ರೂಪಾಯಿ ನಡೀತಾ ಇದೆ. ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಾವೆ, ಶೇಪ್ ಕೂಡ ಚೆನ್ನಾಗಿದ್ದಾವೆ ಇವತ್ತಿನ ಮಾರ್ಕೆಟ್ನಲ್ಲಿ. ಎಲ್ಲ ಆಲೂಗಡ್ಡೆ ಆಲ್ಮೋಸ್ಟ್ ನಿಮಗೆ 16 ರೂಪಾಯಿಂದನೇ 15-16 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಇದೆ. ಆ್ಯಂಡ್ ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದ್ದಾವೆ, ಲೋಕಲ್ ಆಲೂಗಡ್ಡೆ ಇದ್ದಾವೆ, ಹಾಸನ ಆಲೂಗಡ್ಡೆ ಇದೆ. ನೋಡಿಕೊಂಡು ಯಾವ ಆಲೂಗಡ್ಡೆ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ಮಾರ್ಕೆಟ್ ಈ ರೇಟಲ್ಲಿದೆ ನೋಡಬಹುದು. ನೆಕ್ಸ್ಟ್ ನಾವಿವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 50 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 5,000 ರೂಪಾಯಿ ಆಗುತ್ತೆ. 60 kgಯ ಬ್ಯಾಗಿಗೆ 3,000 ರೂಪಾಯಿ ಆಗುತ್ತೆ. ನಿಮಗೆ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ ಅಂದರೆ 60 kgಯ ಬ್ಯಾಗ್ ಬೇಕಾದರೂ ಬಂದು ಕೊಂಡ್ಕೊಂಡು ಹೋಗಬಹುದು. ನಾವು ಇವತ್ತು ವಿಡಿಯೋಗಳನ್ನ ಜಾಸ್ತಿ ಹಾಕಿಲ್ಲ, ಯಾಕಂದರೆ ಹಬ್ಬ ಇದೆ ಅಂತ ಹೇಳಿಬಿಟ್ಟು ಅರೈವಲ್ಸ್ ಕೂಡ ಕಡಿಮೆ ಬಂದಿತ್ತು. ಹಾಗಾಗಿ ಸ್ವಲ್ಪ ವಿಡಿಯೋಗಳು ಕಡಿಮೆ ಹಾಕಿದ್ದೀವಿ. ಶುಂಠಿ ವಿಡಿಯೋ ಅಂತೂ ಒಂದೇ ಒಂದು ಹಾಕಿರೋದು. ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಒಂದೇ ಒಂದು ವಿಡಿಯೋ ಹಾಕಿರೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಶುಂಠಿ ರೇಟು ನಿಮಗೆ ಟಾಪ್ ರೇಟು 6,000 ಮೇಲೇ ನಡೀತಾ ಇದೆ. ಫ್ರೆಶ್ ಆಗಿರುವಂತಹ ಶುಂಠಿಗೆ ರೇಟ್ ಚೆನ್ನಾಗೇ ಇದೆ. ಇವತ್ತಿನ ದಿನ ಶುಂಠಿ ರೇಟ್ ಏನೂ ಕಡಿಮೆ ಆಗಿಲ್ಲ, ಟಾಪ್ ರೇಟ್ ನಡೀತಾ ಇದೆ ಮಾರ್ಕೆಟ್ನಲ್ಲಿ. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 35 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. ಸ್ಟಾರ್ಟಿಂಗ್ ರೇಟು ನಿಮಗೆ 35 ರೂಪಾಯಿಂದ ಶುರುವಾಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. 1 kgಗೆ 35, ಇದು ಕೂಡ 35. 1 kgಗೆ 35. ನಿಮಗೆ 50 kgಯ ಬ್ಯಾಗಿಗೆ ಏನು ರೇಟ್ ಬೆಸ್ಟ್ ಆಗುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಹಾಗೆಯೇ 1 ಕ್ವಿಂಟಲಿಗೆ ನಿಮಗೆ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೀವು ಕೊಂಡ್ಕೊಂಡು ಹೋಗಬಹುದು. ಇದು 35 ರೂಪಾಯಿಗೆ 1 kg ಆದರೆ 3,500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು. ಇದು 65 ರೂಪಾಯಿಗೆ 1 kg ಆದರೆ ಇದು 6,500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಆದರೆ ನಿಮಗೆ ಆ ರೇಟಲ್ಲಿ ನಿಮ್ಗೆ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಕೂಡ ನಿಮಗೆ 50 kgಯ ಬ್ಯಾಗ್ ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಲೆಕ್ಕದಲ್ಲಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ನಲ್ಲಿ ಕೊಂಡ್ಕೊಂಡು ಹೋಗಬಹುದು. ಆ್ಯಂಡ್ ನೋಡಬಹುದು ಚಿಕ್ಕ ಮೂಟೆಗಳು ಇದ್ದಾವೆ, ಒಂದು 25 ಈ ರೇಂಜಲ್ಲೆಲ್ಲ ಮೂಟೆಗಳಿರಬಹುದು. ಇದು ನೋಡಿಕೊಂಡು ನೀವು ತೊಗೊಂಡು ಹೋಗಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ನೀವು ಕೊಂಡ್ಕೊಂಡು ಹೋಗಬಹುದು. ಇದು 75 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. 75 ರೂಪಾಯಿ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ. ಸೊ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋ ಅಂಥದ್ದು. ಏನೇ ನಿಮಗೆ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು, ಅಥವಾ ನೀವು ಕಮೆಂಟ್ ಮೂಲಕ ನಿಮ್ಮ ಕ್ವಶನನ್ನು ಕೇಳಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 75 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಬಟ್ ಅದಕ್ಕೂ ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿ ತಂದಲ್ಲಿ ಒಳ್ಳೆ ರೇಟೇ ನಡೆಯುತ್ತೆ, ಚೆನ್ನಾಗಿರುವಂತಹ ರೇಟೇ ಸಿಗತ್ತೆ. ಆ್ಯಂಡ್ ಫ್ರೆಶ್ ಆಗಿರಬೇಕು, ಸೈಜ್ ಕೂಡ ಚೆನ್ನಾಗಿರಬೇಕು. ಆ ರೀತಿ ತಂದಲ್ಲಿ ನಿಮಗೆ ಬೆಳ್ಳುಳ್ಳಿ ರೇಟ್ ಕೂಡ ಚೆನ್ನಾಗೇ ಸಿಗತ್ತೆ. ರೈತರು ಎಲ್ಲದನ್ನೂ ಗಮನಿಸಬೇಕಾಗತ್ತೆ. ಆ್ಯಂಡ್ ಶುಂಠಿನೂ ಅಷ್ಟೇ. ಶುಂಠಿ ಟಾಪ್ ರೇಟು ನಿಮಗೆ 50 ರೂಪಾಯಿ ಏನು ವೀಡಿಯೋದಲ್ಲಿ ತೋರಿಸಿದ್ದೀವಲ್ವ, ಅದು ಒಂದೇ ಅಲ್ಲ, ಅದಕ್ಕೂ ಒಳ್ಳೆ ರೇಟೇ ನಡೆಯುತ್ತೆ. ಶುಂಠಿ ಕೂಡ ಫ್ರೆಶ್ ಆಗಿ ಸೈಜ್ನ ಮಾಡ್ಕೊಂಡು ಬಂದರೆ ಸಿಗತ್ತೆ. ಹಾಗೆ ಬೆಳ್ಳುಳ್ಳಿನೇ ಆಗಿರಬಹುದು ಅಥವಾ ಈರುಳ್ಳಿನೇ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ನಾವು ವಿಡಿಯೋದಲ್ಲಿ ತೋರಿಸಿರುವಂತಹ ಸೈಜೇ ನಿಮಗೆ ಬಿಗ್ ಸೈಜು ಅಥವಾ ಟಾಪ್ ರೇಟ್ ಅಂತ ಅಲ್ಲ, ಅದಕ್ಕೂ ಬೆಸ್ಟ್ ಕ್ವಾಲಿಟಿ ತಂದಲ್ಲಿ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ. ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿ 10 ರೂಪಾಯಿ kg ಇದೆ, 1,000 ರೂಪಾಯಿ ಆಗುತ್ತೆ ಕ್ವಿಂಟಲು. ಬಿಗ್ ಸೈಜು ಮತ್ತು ಮುಕ್ಕಾಲು ಮೀಡಿಯಮ್ ಎಲ್ಲ ಮಿಕ್ಸ್ ಇದೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ 10 ರೂಪಾಯಿಂದನೇ ಶುರುವಾಗಲ್ಲ, ಕೇವಲ 100 ರೂಪಾಯಿಂದ ಶುರುವಾಗುತ್ತೆ 1 ಕ್ವಿಂಟಲ್ಗೆ. 1,000 ರೂಪಾಯಿ ಆಗುತ್ತೆ. 10 ರೂಪಾಯಿ kg ಆದರೆ 1,000 ರೂಪಾಯಿ ಆಗುತ್ತೆ. 100 ರೂಪಾಯಿ 1 ರೂಪಾಯಿ kg ಆದರೆ 100 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇದು 12 ರೂಪಾಯಿ kg ಇದೆ, 1,200 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಆವ್ರೇಜ್ ಕ್ವಾಲಿಟಿ ಆನಿಯನ್, ಇದು ಮಹಾರಾಷ್ಟ್ರ ಆನಿಯನು ಆವ್ರೇಜ್ ಕ್ವಾಲಿಟಿಯಲ್ಲಿದೆ. ಆ್ಯಂಡ್ ಬೆಸ್ಟ್ ಸೈಜ್ ಇಲ್ಲ, ಆ್ಯಂಡ್ ಸೈಜ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಡ್ಯಾಮೇಜ್ ಇದೆ. ಹಾಗಾಗಿಯೇ ನಿಮಗಿದು 12 ರೂಪಾಯಿಗೆ ಸಿಗ್ತಾರಂಥದ್ದು. ಆ್ಯಂಡ್ ಹಳೆ ಈರುಳ್ಳಿ ನೋಡಬಹುದು, ಹಳೇದು, ಹಾಗಾಗಿ ನಿಮಗೆ ಈ ರೇಟಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥದ್ದಕ್ಕೆ 14 ರೂಪಾಯಿ kg ಇದೆ, 1,400 ರೂಪಾಯಿ ಮಹಾರಾಷ್ಟ್ರ ಆನಿಯನ್ನು. ಇದು ಮೀಡಿಯಮ್ ಸೈಜಲ್ಲಿದೆ ನೋಡಬಹುದು, ಮೀಡಿಯಮ್ ಸೈಜಲ್ಲಿದೆ. ಆ್ಯಂಡ್ ಬಿಗ್ ಸೈಜು ಓವರ್ ಬಿಗ್ ಸೈಜ್ ಎಲ್ಲ ಹೋಟೆಲಿಗೆ ಚೆನ್ನಾಗಾಗತ್ತೆ. ಆ್ಯಂಡ್ ಮೀಡಿಯಮ್ ಅದಕ್ಕೂ ಚಿಕ್ಕ ಸೈಜ್ ಎಲ್ಲ ನಿಮಗೆ ವ್ಯಾಪಾರಕ್ಕೆ ಚೆನ್ನಾಗಾಗತ್ತೆ. ಇದು 14 ರೂಪಾಯಿ kg ಇದೆ, 1,400 ರೂಪಾಯಿ ಆಗುತ್ತೆ ನೋಡಬಹುದು. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು, ಅಥವಾ ನೀವು ಕಮೆಂಟ್ ಮೂಲಕ ನೀವು ಕೇಳಬಹುದು. ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ, ಚೆಕ್ ಮಾಡಬಹುದು ನೀವು ಕೂಡ. ಇದು 15 ರೂಪಾಯಿ kg ಇದೆ, 1,500 ರೂಪಾಯಿ ಆಗುತ್ತೆ. ಇದು ಮಹಾರಾಷ್ಟ್ರ ಆನಿಯನ್ನು ನೋಡಬಹುದು. ಇದು ಸೈಜ್ ಚೆನ್ನಾಗಿದ್ದಾವೆ, ಆ್ಯಂಡ್ ಚೆನ್ನಾಗಿ ಡ್ರೈ ಇದೆ, ಆ್ಯಂಡ್ ಡ್ಯಾಮೇಜ್ ಇಲ್ಲ. ಕ್ವಾಲಿಟಿ
ಕ್ವಾಲಿಟಿನೂ ಪರವಾಗಿಲ್ಲ, ಹಾಗಾಗಿನೇ 15 ರೂಪಾಯಿಗೆ 1 kg 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ನಾವಿಲ್ಲಿ ಏನೇ ನೋಡಿದ್ರೂ ನಮಗೆ ಸೈಜ್ ವೈಸ್ಗಳ ರೇಟ್ ನೋಡಿದವಾಗನೇ ಒಂದು ಕ್ಲಾರಿಟಿ ಸಿಗೋದು ಇವತ್ತಿನ ದಿನದಲ್ಲಿ ಏನು ಟಾಪ್ ರೇಟ್ ನಡೀತಿದೆ, ಏನು ಸೈಜ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ಇವತ್ತು ಅರೈವಲ್ಸ್ ತೀರಾ ಕಡಿಮೆ ಇರೋದ್ರಿಂದ ಕರ್ನಾಟಕದ ಆನಿಯನ್ ಹಾಕೋಕ್ಕೆ ಟೈಮ್ ಆಗಿಲ್ಲ, ಆ್ಯಂಡ್ ಅದೇ ಟೈಮಲ್ಲೇ ಬೇರೆ ಕೆಲಸ ಇತ್ತು, ಹಾಗಾಗಿ ಹಾಕೋಕ್ಕಾಗಿಲ್ಲ. ನಾವು ಸೈಜ್ ವೈಸ್ಗಳ ರೇಟು ಮತ್ತು ಕರ್ನಾಟಕ ಆನಿಯನ್ ರೇಟು, ಮಹಾರಾಷ್ಟ್ರ ಆನಿಯನ್ ರೇಟ್ನ ನಾವು ತಿಳಿಸ್ತೀವಲ್ವ, ಆವಾಗ ನಿಮಗೆ ಕ್ಲಿಯರಾಗಿ ಹೇಳ್ತೀವಿ. ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಕಡಿಮೆ ಅರೈವಲ್ಸ್ ಬಂದಿದೆ. ಒಂದು ನೆಕ್ಸ್ಟು ಹಬ್ಬ ಇರೋ ಕಾರಣ ಜಾಸ್ತಿ ಜನ ಮಾರ್ಕೆಟಿಗೆ ಕೂಡ ಬರ್ತಾ ಇರಲ್ಲ ಇವತ್ತಿನ ದಿನ. ಆ್ಯಂಡ್ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ, ನೋಡಿಕೊಂಡು ಯಶವಂತಪುರ ಮಾರ್ಕೆಟಲ್ಲಿ ಬರಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಈರುಳ್ಳಿ ತಂದಲ್ಲಿ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ. ಆ್ಯಂಡ್ ಇವತ್ತು ಟಾಪ್ ರೇಟ್ ಈರುಳ್ಳಿ ವಿಡಿಯೋ ಹಾಕಿಲ್ಲ. ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಏನು ವಿಡಿಯೋಗಳು ಹಾಕಿದ್ದೀವಿ ಅಂತ. ಇವಾಗ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ 75 ರೂಪಾಯಿಗೆ 1 kg ಸಿಗ್ತಾ ಇದೆ. 75 ರೂಪೀಸ್ 1 kg ನೋಡ್ಬೋದು. ಸೈಜ್ ಕೂಡ ಚೆನ್ನಾಗಿದ್ದಾವೆ ಈ ತೆಂಗಿನಕಾಯಿ ರೇಟ್ನ ನೀವು ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ. 75 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು. ಇದು ಕೂಡ 75 ರೂಪಾಯಿಗೆ 1 kg ಹಾಸನ್ನು. ಇದು ಬಿಗ್ ಸೈಜಲ್ಲಿದ್ದಾವೆ. ಹಾಗೆಯೇ ಹಾಸನಲ್ಲಿ ನಿಮಗೆ ಚನ್ನರಾಯಪಟ್ಟಣ ಅಲ್ಲಿಂದ ಬಂದಿರುವಂತಹ ತೆಂಗಿನಕಾಯಿ ಸೈಜ್ ಕೂಡ ಚೆನ್ನಾಗಿದ್ದಾವೆ ನೋಡಬಹುದು. ಇದು ಕೂಡ 75 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಕೂಡ ನೀವು ಸೈಜ್ನ ಗಮನಿಸ್ಬಿಟ್ಟೇ ತೊಗೊಳ್ಬೇಕಾಗತ್ತೆ. ಹಾಗೆಯೇ 1 kgಗೆ 75 ರೂಪಾಯಿ kg ಲೆಕ್ಕದಲ್ಲಿ ಇವಾಗ ತೆಂಗಿನಕಾಯಿ ರೇಟ್ ಕೂಡ ಶುರುವಾಗಿರುವಂಥದ್ದು. ಹೋಲ್ಸೇಲ್ ರೇಟಲ್ಲಿ ಸಿಗತ್ತಂತಲೇ ಹೇಳ್ಬೋದು. ಇದು 80 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ತೆಂಗಿನಕಾಯಿ ರೇಟು ಕಂಟಿನ್ಯೂ ಜಾಸ್ತಿನೇ ಇದೆ, ಕಡಿಮೆ ಆಗೇ ಇಲ್ಲ. ತುಂಬ ದಿನದಿಂದನೇ ಇದೇ ರೇಟ್ ನಡೀತಾ ಇದೆ, ಜಾಸ್ತಿ ಇದೆ. ಆ್ಯಂಡ್ ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಬೆಸ್ಟ್ ತೆಂಗಿನಕಾಯಿ ತನ್ನಿ. ಆ್ಯಂಡ್ ಅದ್ರ ಜೊತೆಗೆ ಸೈಜ್ಗಳು ಕೂಡ ಚೆನ್ನಾಗಿರಲಿ, ಆವಾಗ ರೇಟ್ ಕೂಡ ಚೆನ್ನಾಗೇ ಸಿಗುತ್ತೆ ನಿಮಗೂ ಕೂಡ. ಆ್ಯಂಡ್ ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಏನೇ ಡೌಟ್ ಇದ್ರ ಬಗ್ಗೆ ಏನೇ ಡೌಟ್ ಬೇಡ ನಿಮಗೆ. ಆ್ಯಂಡ್ ನೀವು ತರಬೇಕು ಅಂದರೆ ಒಂದು ಸರ್ತಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇವತ್ತಿನ ದಿನದಲ್ಲಿ ಈ ರೇಟ್ ನಡೀತಾ ಇದೆ 70, 75, 80 ಈ ರೇಂಜಲ್ಲಿ ನಡೀತಾ ಇದೆ ತೆಂಗಿನಕಾಯಿಗೆ. ಗ್ರಾಹಕರು ಯಾರಿಗಾದರೂ ಬೇಕಾದರೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆ ಮತ್ತು ದಾಸನಪುರ ಮಾರುಕಟ್ಟೆಯ ಅರೈವಲ್ಸ್ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ನಾನು ನಿಮಗೆ ಮೊದಲೇ ಹೇಳಿದೆ, ಅರೈವಲ್ಸು ಇವತ್ತು ತೀರಾ ಕಡಿಮೆ ಇದೆ. ಹಾಗಾಗಿನೇ ರೇಟ್ ಕೂಡ ಇವತ್ತು ಆಲೂಗಡ್ಡೆ ರೇಟ್ ಆಗಿರ್ಬೋದು, ಈರುಳ್ಳಿ ರೇಟ್ ಆಗಿದ್ದು ಸ್ವಲ್ಪ ಜಾಸ್ತಿ ಆಗಿದೆ. ಆಲೂಗಡ್ಡೆ ರೇಟು ಚೆನ್ನಾಗೇ ಜಾಸ್ತಿನೇ ಆಗಿದೆ. ಆ್ಯಂಡ್ ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನೋಡಬಹುದು ಅರೈವಲ್ಸ್ನ ನೋಡಬಹುದು. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ನೀವು ದಾಸನಪುರ ಬಂದಿರುವಂತಹ ಅರೈವಲ್ಸ್ನೂ ಕೂಡ ಚೆಕ್ ಮಾಡೋಣ. ಒಂದು ನಿಮಿಷ. ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಕೂಡ ತೀರಾ ಕಡಿಮೆ ಇದೆ ನೋಡಬಹುದು. ಆನಿಯನ್ನು 3100 ಬ್ಯಾಗ್ಸ್ ಮಾತ್ರನೇ ಬಂದಿದೆ ನೋಡಬಹುದು. ಅದರಲ್ಲಿ ಪೊಟ್ಯಾಟೊ 1200 ಸಮಥಿಂಗ್ ಏನೋ ಬಂದಿದೆ. ಅದರಲ್ಲಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ಅರೈವಲ್ಸ್ನ ನಾವು ಚೆಕ್ ಮಾಡೋದಾದರೆ ಆನಿಯನ್ನು 42,526 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 18,313 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಬೆಳ್ಳುಳ್ಳಿ 2,661 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 284 ಬ್ಯಾಗ್ಸ್ ಬಂದಿದೆ. ಇವತ್ತು ಕೂಡ ಅರೈವಲ್ಸು ನೋಡಬಹುದು ಎಲ್ಲದರಲ್ಲೂ ಕಡಿಮೆ ಬಂದಿರೋವಂಥದ್ದು. ಇಲ್ಲಿ ಒಂದಂತಲ್ಲ, ಯಶವಂತಪುರ ಒಂದಂತಲ್ಲ, ದಾಸನಪುರ ಮಾರ್ಕೆಟ್ ಕೂಡ ತೀರಾ ಕಡಿಮೆ ಇದೆ ಇವತ್ತಿನ ಅರೈವಲ್ಸು. ಇದನ್ನೆಲ್ಲ ಗಮನಿಸಬೇಕಾಗತ್ತೆ ರೈತರು. ಆ್ಯಂಡ್ ನಾಳೆ ರಜೆ ಇರೋದ್ರಿಂದ ಇವತ್ತು ಅರೈವಲ್ಸ್ ಈ ರೇಂಜಲ್ಲಿದೆ. ನಾಳೆ ರಜೆ ಇದೆ. ನಾಡಿದ್ದು ನೀನು ಯಾವ ರೀತಿ ಎಷ್ಟು ಅರೈವಲ್ಸ್ ಬರಬಹುದು ಗೊತ್ತಿಲ್ಲ. ಶುಕ್ರವಾರ ಶನಿವಾರ 2 ದಿನವೂ ಓಪನ್ ಇರುತ್ತೆ. ಮತ್ತು ಭಾನುವಾರ ರಜೆ ಇರುತ್ತೆ. ಮತ್ತು ಸೋಮವಾರ ಓಪನ್ ಆಗುತ್ತೆ. ನೋಡಬಹುದು, ಅಲ್ಲಿ ತನಕ ವೆಯ್ಟ್ ಮಾಡಿ. ಆ್ಯಂಡ್ ಈರುಳ್ಳಿ ರೇಟು ಜಾಸ್ತಿ ಆಗತ್ತಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಹಬ್ಬ ಆದ್ರ ಮೇಲೆ. ನೋಡಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಚೆಕ್ ಮಾಡೋಣ. ಅದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವತ್ತು ಕರ್ನಾಟಕದ ಆನಿಯನ್ನು ಅರೈವಲ್ಸ್ ತುಂಬ ಕಡಿಮೆ ಬಂದಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ನಮ್ಮ ಕರ್ನಾಟಕದ್ದು 1700 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. ಇವತ್ತು 1 ರೂಪಾಯಿ ಜಾಸ್ತಿ ಆಗಿದೆ. ನಿಮಗೆ 1 ಕ್ವಿಂಟಲ್ಗೆ 1000 ರೂಪಾಯಿ ಜಾಸ್ತಿ ಆಗಿದೆ. ನಾರ್ಮಲಾಗಿ kg ಲೆಕ್ಕದಲ್ಲಿ ಹೋದರೆ 1 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆ 17 ರೂಪಾಯಿ ಟಾಪ್ ರೇಟ್ ಇತ್ತು, ಇವತ್ತು 18 ರೂಪಾಯಿ ಆಗಿದೆ. ನಿನ್ನೆ 1700 ರೂಪಾಯಿ ಟಾಪ್ ರೇಟ್ ಇತ್ತು, ಇವತ್ತು 1800 ರೂಪಾಯಿ ಟಾಪ್ ರೇಟ್. ಇದನ್ನು ಮೇಯ್ನಾಗಿ ಗಮನಿಸ್ಕೊಳ್ಳಿ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1000 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಆವ್ರೇಜ್ ಕ್ವಾಲಿಟಿಗೆ 400 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಇದರಲ್ಲಿ ನೀವು ಗಮನಿಸಬೇಕಾಗಿರೋದಂದರೆ ಇಷ್ಟು ದಿನ ನಿಮಗೆ ಡ್ಯಾಮೇಜ್ ಮತ್ತು ಮಿಕ್ಸ್ ತಂದಿರೋ
ಬಂದಿರುವಂತಹ ಈರುಳ್ಳಿಗೆ 100 ರೂಪಾಯಿಂದ ಶುರುವಾಗ್ತಿತ್ತು, ಇವತ್ತು 400 ರೂಪಾಯಿಂದ ಶುರುವಾಗಿದೆ. ಸೊ ಇದೇ ರೀತಿಯೇ ಮುಂದೆ ಹೋದರೆ ರೇಟ್ ಕೂಡ ಜಾಸ್ತಿ ಆಗಬಹುದು. ಅರೈವಲ್ಸ್ ಈ ರೀತಿ ಕಡಿಮೆ ಬಂದರೆ ನಮ್ಮ ಕರ್ನಾಟಕದ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಮಹಾರಾಷ್ಟ್ರ ಈರುಳ್ಳಿ ಟಾಪ್ ಬಿಗ್ ಸೈಜಲ್ಲಿರುವಂಥದ್ದಕ್ಕೆ 200 ರೂಪಾಯಿ ಟಾಪ್ ರೇಟ್ ಹೋಗ್ತಾ ಇದೆ. ನೆಕ್ಸ್ಟು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1800 ರೂಪಾಯಿಂದ 1900 ರೂಪಾಯಿ ತನಕ ಹೋಗ್ತಿದೆ. ಮುಕ್ಕಾಲು 1700 ರೂಪಾಯಿಂದ 1800 ರೂಪಾಯಿ ತನಕ ಹೋಗ್ತಿದೆ. ಮೀಡಿಯಮು 1300 ರೂಪಾಯಿಂದ 1500 ರೂಪಾಯಿ ತನಕ ಹೋಗ್ತಿದೆ. ಗೋಲ್ಟಾ 800 ರೂಪಾಯಿಂದ 1000 ರೂಪಾಯಿ ತನಕ ಹೋಗ್ತಿದೆ. ಗೋಲ್ಟಿ 500 ರೂಪಾಯಿಂದ 600 ರೂಪಾಯಿ ತನಕ ಹೋಗ್ತಿದೆ. ಆವರೇಜ್ ಕ್ವಾಲಿಟಿ 800 ರೂಪಾಯಿಂದ 1400 ರೂಪಾಯಿ. ಜೋಡಿ ಚಾಪೆಟ್ಗೆ 400 ರೂಪಾಯಿಂದ 700 ರೂಪಾಯಿ. ಇಲ್ಲೂ ಸಹ ನೀವು ಗಮನಿಸಬಹುದು, ರೇಟ್ ಕೂಡ ಇಲ್ಲೂ ಜಾಸ್ತಿ ಆಗಿದೆ. ಮಹಾರಾಷ್ಟ್ರ ಆನಿಯನ್ ರೇಟ್ ಕೂಡ ಜಾಸ್ತಿ ಆಗಿದೆ. ಅಂದರೆ ಆವರೇಜ್ ಕ್ವಾಲಿಟಿ ಗೋಲ್ಟಿ ಇದಕ್ಕೆಲ್ಲ ಸ್ವಲ್ಪ ರೇಟು ಜಾಸ್ತಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಇದಿಷ್ಟು 100 kg ಈರುಳ್ಳಿಗೆ ಈ ರೇಟ್ ನಡೀತಾ ಇದೆ. ಹಾಗೆಯೇ ನಾಳೆ ರಜೆ ಇದೆ, ಈ ಲಿಸ್ಟಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಬಹುದು. ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ, ಹಬ್ಬದ ಪ್ರಯುಕ್ತ ರಜೆ ಇರೋದು, ಯಾರು ಬರೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ರೇಟ್ ಆಗಿರಬಹುದು, ಮತ್ತು ಸೈಜ್ ವೈಸ್ಗಳ ರೇಟ್ ಆಗಿರ್ಬೋದು, ಅರೈವಲ್ಸ್ ಬಗ್ಗೆ ಆಗಿರಬಹುದು, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ವಿಡಿಯೋಗಳ ಬಗ್ಗೆ ಆಗಿರ್ಬೋದು, ಎಲ್ಲದೂ ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಿಮಗೆ ಮೇಯ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಒಂದು ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ, 25 ರೂಪಾಯಿ ಟಾಪ್ ರೇಟ್ ನಡೀತಿದೆ, 2500 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಈರುಳ್ಳಿ ರೇಟ್ ಕೂಡ 1 ರೂಪಾಯಿ ಜಾಸ್ತಿ ಆಗಿರೋವಂಥದ್ದು, 1000 ರೂಪಾಯಿ ಜಾಸ್ತಿ ಆಗಿದೆ ಕ್ವಿಂಟಲ್ ಲೆಕ್ಕದಲ್ಲಿ. 18,000 ಆಗಿರೋದು, ಇಷ್ಟು ದಿನ 17,000 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು, ಇವತ್ತು 18,000 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ರಜೆ ಇರುತ್ತೆ, ಯಾರು ಮಾರ್ಕೆಟಿಗೆ ಬರೋಕ್ಕೆ ಹೋಗಬೇಡಿ. ನಿನ್ನ ಶುಕ್ರವಾರನೇ ಓಪನ್ ಆಗೋದು. ಶುಕ್ರವಾರ ಮಾರ್ಕೆಟಿಗೆ ಬಂದು ಎಂದಿನಂತೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡಬಹುದು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.